ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿನಿ ನೋಡ್ರಿ. ಬರ್ರಿ, ಇವತ್ತು ತುಂಬಾ ಸಿಂಪಲ್ ಆಗಿ ಯಾವುದೇ ಮಸಾಲ ಬಳಸದೆ ಅಲಸಂದೆ ಕಾಳು ಪಲ್ಯನ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ಇವಾಗ ಅಲಸಂದೆ ಕಾಳನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಕುಕ್ಕರ್ಗೆ ಕುದಿಯಾಕಿಟ್ಟಿನಿ ನೋಡ್ರಿ. ಒಂದು 4 ಸೀಟಿ ಹೊಡ್ಕೊಂಡ್ರೆ ಸಾಕು. ನಿಮಗೆ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ವಿಸಿಲ್ನ ಜಾಸ್ತಿ ಹೊಡ್ಕೋರಿ, ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನೇ ಹೊಡ್ಕೋರಿ ವಿಸಿಲ್ನ. ಮತ್ತು ಈ ಕಡೆ ನೋಡ್ರಿ, ಒಂದು ಟೊಮೆಟೊ ಮತ್ತು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿನ ಮಾಡತ್ತೀನಿ ನೋಡ್ರಿ. ಹಿಟ್ಟನ್ನು ಸಾನ್ಸಿ ಇಟ್ಕೊಂಡಿನಿ. ಮತ್ತು ಈ ಕಡೆ ಹಿಟ್ಟಿನ ನೀರಿಗೆ ಜಿಗಿ ಕೂಡ ಹಾಕ್ಕೊಂಡು ಇಟ್ಕೊಂಡು ನೋಡ್ರಿ ಹಾಕಾಕತ್ತೀನಿ. ಚಪಾತಿ ಮಾಡಿದ್ವಿ, ಬಟ್ ಚಪಾತಿ ಅಷ್ಟೊಂದು ನನಗೆ ತಿನ್ಬೇಕಂತ ಅನಿಸ್ಲಿಲ್ಲ, ರೊಟ್ಟಿ ತಿನ್ಬೇಕಂತ ಅನಿಸ್ತು ನೋಡ್ರಿ. ಹಾಗಾಗಿ ಇವಾಗ ರೊಟ್ಟಿನ ಮಾಡ್ಕೊಳಕತ್ತೀನಿ ಮಧ್ಯಾಹ್ನ ಊಟಕ್ಕೆ. ಯಾಕಂದ್ರೆ ಬಿಸಿಲು ಜಾಸ್ತಿ ಅದ ನೋಡ್ರಿ ಈ ಸಲ. ಗೋಧಿ ಕೂಡು ತಿನ್ನೋದ್ರಿಂದ ಜಾಸ್ತಿ ನೀರು ಕುಡಿಸುತ್ತೆ. ಹಾಗಾಗಿ ನನಗೆ ಅಷ್ಟೊಂದು ಚಪಾತಿ ಲೈಕ್ ಆಗಿಲ್ಲ. ನನಗಂತಲ್ಲ, ನಮ್ಮ ಮನೆಯೊಳಗೆ ಯಾರಿಗೂ ಕೂಡ ಚಪಾತಿ ಇಷ್ಟ ಆಗಲ್ಲ, ಮಕ್ಕಳಿಗೆ ಅಷ್ಟೇ ಇಷ್ಟ ಆಗುತ್ತೆ ನೋಡ್ರಿ ಚಪಾತಿ. ಇವಾಗ ಹಿಟ್ಟಿನ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳಕತ್ತೀನಿ. ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡ್ಬೇಕಂತ ಇಷ್ಟ ಆಯ್ತಲ್ಲ, ಯಾರಿಗೆಲ್ಲ ಮಾಡೋಕ್ಕೆ ಬರಂಗಿಲ್ಲ ನೋಡ್ರಿ, ಅವರೆಲ್ಲನೂ ತುಂಬಾ ಈಸಿಯಾಗಿ ಲಟ್ಟಿಸಿ ರೊಟ್ಟಿನ ಮಾಡ್ಬೋದು. ನಾನು ಆಲ್ರೆಡಿ ಒಂದು 2-3 ವಿಡಿಯೋನ ಲಟ್ಟಿಸಿ ರೊಟ್ಟಿ ಮಾಡೋದನ್ನು ಶೇರ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಅಂದ್ರೆ ನೋಡಿಬಿಟ್ಟು ನೀವು ಕೂಡ ರೊಟ್ಟಿನ ಲಟ್ಟಿಸ್ರಿ. ತುಂಬಾ ಈಸಿಯಾಗಿ ಮಾಡ್ಬೋದು ನೋಡ್ರಿ ರೊಟ್ಟಿನ. ರೊಟ್ಟಿ ಮಾಡೋದೇನು ಅಷ್ಟೊಂದೇನು ಕಷ್ಟ ಅಲ್ಲ. ಇವಾಗ ನೋಡ್ರಿ ಹಿಟ್ಟದನ್ನೆಲ್ಲ ನಾದ್ಕೊಂಡೆಲ್ಲ ಇವಾಗ ಎಷ್ಟು ಬೇಕು ನೋಡ್ರಿ ಅಷ್ಟನ್ನ ಉಳ್ಳಿನ ತೊಗೊಂಡು ಮತ್ತೆ ಈ ರೀತಿ ನಾದ್ಕೋಬೇಕಾಗುತ್ತೆ. ನಾವು ಈ ರೀತಿ ನಾದ್ಕೊಂಡೇನು ರೊಟ್ಟಿ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿ ಬರ್ತದೆ ನೋಡ್ರಿ. ಎಷ್ಟು ಬೇಕು ನೋಡ್ರಿ ಅಷ್ಟನ್ನ ಉಳ್ಳಿನ ತೊಗೊಂಡು ಈ ರೀತಿ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಡ್ಕೊಂಡು ಆಮೇಲೆ ನಾವು ಲತ್ತುಗುನೆಲ್ಲ ಲಟ್ಟಿಸ್ಕೊಂಡ್ರೆ ಆಯ್ತು ನೋಡ್ರಿ. ರೊಟ್ಟಿ ತುಂಬಾ ಈಸಿಯಾಗಿ ಬರ್ತದೆ. ಬಡಿಯೋಕ್ಕಿಂತ ಈ ರೀತಿ ಲಟ್ಟಿಸಿ ಮಾಡೋದು ತುಂಬಾ ಈಸಿ ಅಂತ ಅನ್ಸುತ್ತೆ ನೋಡ್ರಿ ನನಗೆ ರೊಟ್ಟಿ ಮಾಡೋದಕ್ಕೆ ತುಂಬ ಇಷ್ಟ. ಚಪಾತಿನೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನೋಡ್ರಿ, ಯಾಕಂದ್ರೆ ನಂಗೆ ಚಪಾತಿಕಿನ್ನ ರೊಟ್ಟಿನೇ ಬೇಗ ಅನ್ಸುತ್ತೆ ನೋಡ್ರಿ ರೊಟ್ಟಿ ಮಾಡೋದು ಈ ರೀತಿ ಮಾಡೋದ್ರಿಂದ. ಇವಾಗ ರೊಟ್ಟಿ ಆಗಿದೆ, ಅದನ್ನು ಎರಡೂ ಕೂಡ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡ್ರಿ. ಈ ಕಡೆ ನೋಡ್ರಿ ರೊಟ್ಟಿ ಮಾಡ್ತಾನೆ ಈ ಕಡೆ ಅದು ಕುಕ್ಕರ್ ಕೂಡ ಆರಿತ್ತು, ವಿಸಿಲ್ ಆಗಿತ್ತು. ಅದನ್ನು ಕೂಡ ಇವಾಗ ಕೆಳಗಿಟ್ಟಿದ್ದೆ ನೋಡ್ರಿ. ನೋಡ್ಬೋದು ಇಲ್ಲಿ ಕಾಳು ಈ ರೀತಿ ಕುದ್ದದ. ಸ್ವಲ್ಪ ಬಿರುಸನೆ ನಾನು ಕುದಿಸ್ಕೊಂಡೀನಿ, ಅಷ್ಟು ಮೆತ್ತಗೂ ಇಲ್ಲ ಅಷ್ಟು ಬಿರುಸನಿಲ್ಲ, ಮೀಡಿಯಮ್ ಒಳಗೆ ನಾ ಇದನ್ನು ಅಲಸಂದೆ ಕಾಳನ್ನ ಕುದಿಸ್ಕೊಂಡೆ ನೋಡ್ರಿ. ನಂಗೆ ಅಷ್ಟೊಂದು ಬಿರುಸು ಇಷ್ಟ ಆಗಂಗಿಲ್ಲ. ನಾ ಯಾವುದೇ ಕಾಳು ಪಲ್ಯ ಮಾಡಿದ್ರು ಕೂಡ ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ. ಇವಾಗ ಒಂದು ಕಡಾವಂಗಿ ಇಟ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನಾನು, ನೀವು ಬೇಕಾದ್ರೆ ಒಳ್ಳೆಣ್ಣೆ ಮತ್ತು ನೀವು ಯಾವ್ದು ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದನ್ನು ಹಾಕೋರಿ. ನಾನಿವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಇವಾಗ ಜೀರಿಗೆ ಸಾಸಿವೆನ ಹಾಕ್ಕೊಂಡೆ. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕಾಗುತ್ತೆ ನೋಡ್ರಿ. ಒಂದು 2 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಟೊಮೊಟೊನ ಅದನ್ನು ಕೂಡ ಹಾಕ್ಕೊಳತ್ತೀನಿ. ನೀವು ಬೇಕಾದ್ರೆ ಹುಣಸೆ ರಸ ಕೂಡ ಹಾಕೋಬೋದು. ಇವಾಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡೂ ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಕತ್ತೀನಿ. ಮತ್ತು ಮಸಾಲೆ ಖಾರ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡ್ರಿ ನಾವು ಯಾವುದೇ ಆದಂಥ ಮಸಾಲೆ ಖಾರ ಮತ್ತು ಈ ರೀತಿ ಪೇಸ್ಟ್ನ ನಾವು ಯೂಸ್ ಮಾಡೋಂಗಿಲ್ಲ. ಜಾಸ್ತಿ ಯೂಸ್ ಮಾಡೋದಂದ್ರೆ ಮಸಾಲೆ ಖಾರ ನೋಡ್ರಿ. ಅದರೊಳಗೆ ನಾವು ಎಲ್ಲನೂ ಮಸಾಲೆನ ಹಾಕಿಬಿಟ್ಟು ಮಾಡಿರ್ತೀವಲ್ಲ, ಹಾಗಾಗಿ ಮಸಾಲೆ ಖಾರನೇ ಅಷ್ಟೇ ಯೂಸ್ ಮಾಡೋದು ನಾವು. ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿನಿ, ನಾನು ಕೆಂಪು ಉಪ್ಪನ್ನು ಹಾಕ್ಕೊಂಡಿನಿ. ನೀವು ಯಾವ್ದು ಉಪ್ಪು ಯೂಸ್ ಮಾಡ್ತಿರಲ್ಲ ಅದು ಕೂಡ ಹಾಕೋಬೋದು. ಅದು ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಕಾಳು ಕುದಿಸಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಇದಕ್ಕೆ ಚೂರು ಬೆಲ್ಲ ಕೂಡ ಹಾಕ್ಕೋಬೋದು, ಇಲ್ಲಾಂದ್ರೆ ಸಕ್ಕರೆ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೆ. ಮತ್ತು ಈ ಕಡೆ ನೋಡ್ರಿ ಕರಿಬೇವು ಕೊತ್ತಂಬರಿ ನೀವು ಹಾಕ್ಕೋಬೋದು. ನಾನು ಕರಿಬೇವು ಇದ್ದಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಕೊತ್ತಂಬರಿನ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಕೂಡ ಹಾಕಿದ್ದೆ ನಾನು. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಇದನ್ನು ಸಣ್ಣ ಉರಿಯೊಳಗೆ ನಾವು ಕುದಿಸ್ಕೋಬೇಕಾಗುತ್ತೆ. ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಕುದಿಸೋದೇನು ಇರಂಗಿಲ್ಲ ನೋಡ್ರಿ. ಸಣ್ಣ ಉರಿಯೊಳಗೆ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಅಲಸಂದೆ ಕಾಳು ಪಲ್ಯ ರೆಡಿ ಆಗುತ್ತೆ. ಇದನ್ನು ನಾವು ರೊಟ್ಟಿ ಚಪಾತಿ ಜೊತೆ ಅನ್ನದ ಜೊತೆ ಕೂಡ ತೊಗೋಬೋದು. ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ಮತ್ತು ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನಿಮಗೂ ಕೂಡ ಈ ರೀತಿ ರೆಸಿಪಿ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡಿರಿ, ಮತ್ತು ನೀವು ಕೂಡ ಟ್ರೈ ಮಾಡಿಬಿಡ್ರಿ. ನೋಡಿರಿ ಇಷ್ಟೊಂದು ರೊಟ್ಟಿ ಮಾಡೀನಿ, 1 ಟೈಮ್ಗೆ ಆಗೋಷ್ಟೇ ರೊಟ್ಟಿ ಮಾಡೀನಿ, ಯಾಕಂದ್ರೆ ಮತ್ತೆ ಬೇಕಾದ್ರೆ ಬಿಸಿದು ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ನೋಡಿರಿ ಇವಾಗ ಊಟ ಮಾಡೋಣ ಬರ್ರಿ. ಮಧ್ಯಾಹ್ನ ಮಕ್ಕಳು ಹಸಿವಾಗ್ಯದಂದ್ರು, ಹಾಗಾಗಿ ರೊಟ್ಟಿ ಮಾಡ್ತಾನೆ ಇಬ್ಬರಿಗೂ ಕೂಡ ಮಕ್ಕಳಿಗೆ ಊಟಕ್ಕೆ ಹಚ್ಕೊಟ್ಟೆ.
ಆಕಿ ನನ್ನ ದೊಡ್ಡ ಮಗಳು ನೋಡ್ರಿ ಸಮನ್ವಿ ಆಲ್ರೆಡಿ ಸಣ್ಣ ಮಗಳು ತೊಗೊಂಡು ಕೂತಿದ್ಲು. ಇವಾಗ ನೋಡ್ರಿ ರಜೆ ಬಿಟ್ಟದ ಮನೆಯೊಳಗೆ ಯಾಕಾದರೂ ಅದಾರಂತ ಅನ್ಸುತ್ತೆ. ಹೊಟ್ಟೆ ಸುಮ್ಮ ಕುಂದ್ರಂಗಿಲ್ಲ ಅವರಿಬ್ಬರು ಕೂಡ ಒಬ್ರಿಗೊಬ್ರು ಜಗಳ ಮಾಡ್ತಾ ಆಟ ಆಡ್ತಾ ಹಿಂಗೆ ಇರ್ತಾರೆ. ನಮ್ಮ ಮನೆಯೊಳಗೆ ನೋಡ್ರಿ ಏನೇ ಆದ್ರೂ ಊಟ ಮಾಡಲಿ ನಾಷ್ಟ ಮಾಡಲಿ ಏನೇ ಮಾಡಲಿನೂ ಈ ರೀತಿಯಾಗಿ ಮಂತ್ರನ ಹೇಳ್ಬಿಟ್ಟು ಊಟನ ಮಾಡ್ತಾರೆ ಮಕ್ಕಳು. ಅದೊಂದು ನಮ್ಮ ಮಕ್ಕಳಿಗೆ ತುಂಬಾ ಸಂಸ್ಕಾರ ಒಳ್ಳೇದೈತೆ ನೋಡ್ರಿ. ಬರ್ರಿ ಇವಾಗ ನಾನು ಕೂಡ ಊಟ ಮಾಡಕತ್ತೀನಿ. ರೊಟ್ಟಿ ಕಾಳು ಪಲ್ಯ ಮತ್ತು ಶೇಂಗಾ ಚಟ್ನಿ ಮೊಸರು ನೋಡ್ರಿ. ಯಾರಿಗೆಲ್ಲ ಈ ರೀತಿ ಊಟ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.